ನಾನು ನನ್ನ ಗೆಳತಿ ನೀಲಾ ಯಾವುದೋ ಕಾರ್ಯನಿಮಿತ್ತ ಶೋಲಾಪುರಕ್ಕೆ ಬಂದಿದ್ದೆವು ನಾವು. ಸಿದ್ದರಾಮನ ಕರ್ಮಭೂಮಿ ಅಷ್ಟೇ ಅಲ್ಲ, ಸಿದ್ದರಾಮನ ಸಮಾಧಿಯಾಗಿರ್ತಕ್ಕಂಥ ಸ್ಥಳ ಒಂದಿದೆ. ಅದಕ್ಕೆ ಹೋಗಬೇಕು, ನೋಡಬೇಕು. ಆ ಸಮಾಧಿಯ ಸುತ್ತಮುತ್ತ ಏನಾದರೂ ಅಕ್ಷರಗಳು, ಲಿಪಿಗಳು, ಕುರುಹುಗಳು ಏನಾದರೂ ಇರಬೇಕು, ಅದನ್ನು ನೋಡ್ಕೊಂಡು ಬರೋಣ ನಡಿ ಅಂತ ತಿಳ್ಕೊಂಡು ಹೇಳಿ ನಾನು ನನ್ನ ಗೆಳತಿ ಇಬ್ಬರು ಒಳಗೆ ದೇವಸ್ಥಾನದ ಒಳಗೆ ಹೋದೆವು. ಒಳಗೆ ಹೋದ ಕೂಡಲೇ ಅಲ್ಲಿ ಪೂಜಾರಿಗಳು ಹೇಳಿದ್ರು ನಾವು ಒಳಗೆ ಬಿಡಲ್ರಿ ಅಂತ. ಯಾಕೆ ಬಿಡಂಗಿಲ್ಲ ಅಂದರೆ ಹೆಣ್ಮಕ್ಳಿಗೆ ಒಳಗೆ ಬಿಡಲ್ರಿ ಅಂದರು. ಹೆಣ್ಣು ರಕ್ಕಸಿ ಎಂಬರು ಹೆಣ್ಣು ರಕ್ಕಸಿ, ಹೆಣ್ಣು ಮಾಯಿ ಎಂಬರು ಹೆಣ್ಣು ಮಾಯಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲೆ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿರ್ತಕ್ಕಂಥ ಗುಡಿಯಾಗಿ ಬಿಡಲ್ಲ. ಆ ಮೂಲ ಸಿದ್ದರಾಮನಿಗೂ ಈ ಸಿದ್ದರಾಮನ ಗದ್ದಿಗೆಯನ್ನು ತಮ್ಮ ಆಸ್ತಿ ಮಾಡ್ಕೊಂಡು ಕುಂಟಿರ್ತಕ್ಕಂಥ ಠೇಕೆದಾರರಿಗೂ ಎಲ್ಲಿ ಸಂಬಂಧ? ಅಂಥ ಠೇಕೆದಾರರೇ ಪುರೋಹಿತರಾಗಿರ್ತಕ್ಕಂಥ ಈ ಊರೊಳಗೆ ಬಸವ ತತ್ವ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಬಸವಣ್ಣ ಲಿಂಗಾಯತ ಅಂದ್ರೆ ಇಷ್ಟೇ ಗೊತ್ತು. ಮುಂಜಾನೆ ನಸಿಕ್ನಾಗ ಹೇಳ್ತಾರೆ, ಕೈಯಾಗ ಒಂದಿವ್ಸ ಅಕ್ಕಿನೋ ಸಕ್ರಿನೋ ಏನೋ ಹಾಕೋತಾರ. ಶ್ರಾವಣದಾಗ ಒಟ್ಟು ಊರು ತುಂಬ ತಿರುಗಾಡಿ ಎಲ್ಲ ದೇವ್ರಿಗೆ ಇಟ್ಟಿ ಅಕ್ಕಿನೋ ಬೆಲ್ಲನೋ ಸಕ್ರಿನೋ ಏನೋ ಹಾಕಿ ಅಪ್ಪನ ದರ್ಶನ ಮಾಡಿ ಬಂದೆವು, ಅವ್ವನ ದರ್ಶನ ಮಾಡಿದೆವು. ಏನಾಯ್ತು ನಮ್ಗೆ ಒಳ್ಳೇದಾಯ್ತು ಅನ್ಕೋತ ಬಂದುಬಿಡೋದು ಬಿಟ್ರೆ ಅವ್ರಿಗೆ ನಾ ಏನೂ ಅನ್ನಂಗಿಲ್ಲ. ಅವರು ಮುಗ್ಧರರ ಅವರು ಭಕ್ತಿವಂತ ಜನಹರ ಅವರು. ಅವ್ರಿಗೆ ಇಂಥ ಮೂಢನಂಬಿಕೆಗಳಿಗೆ ಇಟ್ಟಿರ್ತಕ್ಕಂಥ ದೊಡ್ಡ ಗುರುವರ್ಗ, ಜಂಗಮ ವರ್ಗ ಒಂದು ಇಲ್ಲದ ಐಗೋಳ ವರ್ಗ, ಅವರು ಬಸವ ತತ್ವಕ್ಕೆ ದೊಡ್ಡ ಕಂಟಕ.